ಗೌರಿಬಿದನೂರು ನಗರದ ಎಂಜಿ ವೃತ್ತದಲ್ಲಿ ಪೊಲೀಸ್ ಇಲಾಖೆಯಿಂದ ಹೆಲ್ಮೆಟ್ ಧರಿಸಿ ಪ್ರಾಣ ಉಳಿಸಿ ಜಾಥಾಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಡಿಸೆಂಬರ್ 12ರಿಂದ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸುವುದು ಕಡ್ಡಾಯ ಮಾಡಲಾಗಿದೆ. 18 ವರ್ಷ ತುಂಬದವರು ದ್ವಿಚಕ್ರ ವಾಹನ ಚಾಲನೆ ಮಾಡುವಂತಿಲ್ಲ. ಪ್ರತಿಯೊಬ್ಬರು ಚಾಲನಾ ಪರವಾನಗಿ ಮತ್ತು ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಬೇಕು. ಇಲ್ಲವಾದಲ್ಲಿ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಜರುಗಿಸಲಾಗುವುದೆಂದು ತಿಳಿಸಿದರು. ಸರ್ಕಲ್ ಅಲ್ಲಿ ಒಂದು ಜಾಥಾ ಮಾಡಿ ಮತ್ತೆ ತಿರುಗಿ ಬಂದು ಬಜಾರ್ ರೋಡಲ್ಲಿ ಬಂದು ಎಂಜಿ ರೋಡಲ್ಲಿ ಮುಕ್ತಾಯ ಮಾಡಿದ್ರಿ. ಆದಮೇಲೆ 10-11 ಗಂಟೆಯಿಂದ ನಗರದಲ್ಲಿ ಹೆಲ್ಮೆಟ್ ಬಗ್ಗೆ ದಂಡ ವಿಧಿಸ್ತಾ ಇದ್ರಿ. ಈಗ ದಂಡ ವಿಧಿಸಿರೋದು ಈಗ ಒಂದು 70 ಕೇಸ್ ಆಗಿವೆ. 70 ಕೇಸು ಆಗಿವೆ. ಇನ್ನು ಸಾಯಂಕಾಲವರೆಗೂ ದಂಡ ವಿಧಿಸ್ತೀವಿ. ವಾರದಿಂದ ನಿಮಗೆಲ್ಲ ಅನೌನ್ಸ್ ಮಾಡಿ ಎಲ್ಲ ಮಾಡಿದ್ರಿ. ಅದರಿಂದ ನೀವು ಇವತ್ತು ದಂಡ ಕಟ್ಟಬೇಕಪ್ಪ ಅಂತ ಹೇಳಿದ್ರು. ಕಟ್ತಾ ಇದ್ದಾರೆ. ಕೆಲವರು ಗೊತ್ತಿಲ್ಲ ಸರ್ ಅಂತಾರೆ. ಗೊತ್ತಿಲ್ಲದಿದ್ರು ಕಟ್ಟಬೇಕಪ್ಪ ಅಂತ ಕಟ್ಬಿಟ್ಟು ಹೋಗ್ತಾ ಇದ್ದಾರೆ. ಕೆಲವರು ಹೆಲ್ಮೆಟ್ಟು ತಗೊಂಬಂದು ಹಾಕ್ಕೊಂಡು ಬರ್ತಾ ಇದ್ದಾರೆ. ನಾವು ಇಲ್ಲಿ ಮಾಡೋದ್ರಿಂದ ಹೆಲ್ಮೆಟ್ಟು ತಗೊಂಡು ನಮ್ಮ ಮುಂದೆ ಚಾಲನೆ ಮಾಡ್ತಾ ಇದ್ದಾರೆ. ನಗರದ ವಿವಿಧ ವೃತ್ತಗಳಲ್ಲಿ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಕಟ್ಟುನಿಟ್ಟಾಗಿ ಹೆಲ್ಮೆಟ್ ಇಲ್ಲದೆ ಸಂಚರಿಸುವ ವಾಹನಗಳ ತಪಾಸಣೆ ನಡೆಸಿ ಹೆಲ್ಮೆಟ್ ಧರಿಸದ ವಾಹನ ಸವಾರರಿಗೆ ದಂಡದ ಬಿಸಿ ಮುಟ್ಟಿಸಿದರು. ನಗರ ಠಾಣೆಯ ಎಸ್ಐ ಲಲಿತಮ್ಮ, ಮಮತಾ, ಗ್ರಾಮಾಂತರ ಠಾಣೆಯ ರಮೇಶ್ ಗುಗ್ಗರಿ ಮತ್ತು ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು. ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.